ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 5x5 ಬಾಕ್ಸ್ ನಾಟ್ ಬಂದು 2 ಲೈನ್ಸ್ ಬಾರ್ಡರ್ ಡಿಸೈನ್ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಟೆಪ್ಸ್ಗಳು ಅರ್ಥ ಆಗೋದಿಲ್ಲ ಸ್ಕಿಪ್ ಮಾಡಿದ್ರೆ. ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೇನೆ. ನಮಗೆ ವೈರ್ ಬ್ಯಾಗ್ನ ಹಾಕೋದಕ್ಕೆ ವೈರ್ಸ್ನ ಅವಶ್ಯಕತೆ ಇರುತ್ತೆ, ನಂತರ ಮೆಷರ್ಮೆಂಟ್ಗೋಸ್ಕರ ಸ್ಕೇಲ್ನ ಅವಶ್ಯಕತೆ ಬರುತ್ತೆ, ನಂತರ ನಮಗೆ ವೈರ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಕತ್ತರಿ ಅವಶ್ಯಕತೆ ಇರುತ್ತೆ ಅಂತ. ನೀವು ಮೆಷರ್ಮೆಂಟ್ಗೆ ಸ್ಕೇಲ್ನಾದ್ರೂ ಉಪಯೋಗಿಸ್ಬೋದು ಅಥವಾ ಟೇಪ್ನಾದರೂ ಉಪಯೋಗಿಸ್ಬೋದು. ನೋಡಿ, ನಾನು ಇಲ್ಲಿ ಬ್ಲೂ ಮತ್ತು ರೆಡ್ ಕಾಂಬಿನೇಷನಲ್ಲಿ ನಾನು ಬ್ಯಾಗ್ನ ರೆಡಿ ಮಾಡ್ಕೋತಾ ಇದ್ದೇನೆ. ನಾನು ಮೊದಲಿಗೆ ಮೆಷರ್ಮೆಂಟ್ ಯಾವ ರೀತಿ ತೊಗೊಳ್ಳೋದು, ಎಷ್ಟು ಮೆಷರ್ಮೆಂಟ್ ಬೇಕಾಗುತ್ತೆ ನಾನು ಇವಾಗ ಆಗ್ತಾ ಇರೋ ಬ್ಯಾಗ್ಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೆಲವು ಟಿಪ್ಸ್ನ ಕೂಡ ನಾನು ಶೇರ್ ಮಾಡಿದ್ದೇನೆ. ನೋಡಿ, ಈ ಎಡ್ಜಿಂದ ಈ ಎಡ್ಜಿಗೆ 1 ಅಡಿ, ಮತ್ತು ರಿವರ್ಸಲ್ಲಿ 2 ಅಡಿ, ಮತ್ತು ಮುಂದೆಯಿಂದ 3, ಮತ್ತು ಹಿಂದೆಯಿಂದ 4, ಮತ್ತು ಮುಂದೆಯಿಂದ 5, ಮತ್ತು ಹಿಂದೆಯಿಂದ 6, ಮತ್ತು ಮುಂದೆಯಿಂದ 7, ಮತ್ತು ಹಿಂದೆಯಿಂದ 8. ನಾನು ಇಲ್ಲಿ 8 ಅಡಿ ಮೆಷರ್ಮೆಂಟಲ್ಲಿ ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, 2, 4, 6, 8 ಅಡಿ ಮೆಷರ್ಮೆಂಟಲ್ಲಿ ನಾನು ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ. ನೀವು ಒಂದು ವೈರ್ನ ಕಟ್ ಮಾಡಿಕೊಂಡ್ರೆ ಸಾಕು. ಮಿಕ್ಕೆಲ್ಲ ವೈರ್ಸ್ಗಳನ್ನ ನೀವು ಇದೇ ವೈರ್ ಅಳತೆಯಲ್ಲಿ ಹಿಡಿದು ಕಟ್ ಮಾಡ್ಕೊಳ್ಳಿ. ನಿಮಗೆ ತುಂಬಾ ಈಸಿ ಆಗುತ್ತೆ ವೈರ್ನ ಕಟ್ ಮಾಡೋದಕ್ಕೆ. ಇಲ್ಲಿ 20 ಬ್ಲೂ ಕಲರ್ ವೈರು, 10 ರೆಡ್ ಕಲರ್ ವೈರ್ನ ನಾನು 8 ಅಡಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಮೊದಲನೇ ಟಿಪ್ಸು, ಎಲ್ಲ ವೈರ್ಸನ್ನು ಕೂಡ ಸಮ ಮಧ್ಯಕ್ಕೆ ಮಡಚಿ ಈ ರೀತಿ ರಬ್ಬರ್ನ ಹಾಕಿ ಇಡೋದ್ರಿಂದ ನೀವು ಬೇಗ ವೈರ್ಸ್ನ ತೆಗೆದು ನಾಟನ್ನು ಹಾಕೋಬೋದು. ಈ ಟಿಪ್ನ ಫಾಲೋ ಮಾಡಿ ನೀವು ಈಸಿಯಾಗಿ ವೈರ್ ಬ್ಯಾಗ್ದು ಬೇಸ್ನ ರೆಡಿ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲಿಗೆ ನಾನು ಬೇಸ್ನ ರೆಡಿ ಮಾಡೋದಕ್ಕೆ ರೆಡ್ ಕಲರ್ನ ರನ್ನಿಂಗ್ ವೈರಾಗಿ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಕಟ್ ಮಾಡಿರೋ ವೈರ್ನ ಸಮ ಮಧ್ಯಕ್ಕೆ ಮಡಚಿ ನಂತರ ರನ್ನಿಂಗ್ ವೈರ್ನ ಆ ಕಟ್ ಮಾಡಿರೋ ವೈರಿನ ಸಮ ಮಧ್ಯಕ್ಕೆ ಮಡಚಿದ್ದೀವಿ ಅಲ್ಲಿ ತನಕ ನಾವು ಮೆಷರ್ ಮಾಡಬೇಕು. ಅಳತೆ ತೆಗೆದುಕೊಂಡು ಬಂದು ನೋಡಿ, ಇಲ್ಲಿಗೆ ನಾವು ರನ್ನಿಂಗ್ ವೈರ್ನ ಮಡಚ್ಕೋಬೇಕು. ನೋಡಿ, ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೇನೆ, ನೀವು ಅದೇ ರೀತಿ ಫಾಲೋ ಮಾಡಬೇಕಾಗತ್ತೆ. ಈ ರೀತಿ ರನ್ನಿಂಗ್ ವೈರ್ನ ಕಟ್ ಮಾಡಿರೋ ವೈರ್ ಸಮ ಮಧ್ಯಕ್ಕೆ ಮಡಚಿ ಇಟ್ಕೋಬೇಕಾಗತ್ತೆ. ನೋಡಿ, ನಂತರ ನಾವು ನಾಟ್ನ ಹಾಕೊಳ್ಳೋಣ. ರನ್ನಿಂಗ್ ವೈರ್ನ ಮಡಚಿ ಕಟ್ ಮಾಡಿರೋ ವೈರ್ ಮೇಲೆಯಿಂದ ಬಂದು ನಂತರ ರನ್ನಿಂಗ್ ವೈರ್ ಮೇಲೆ ಬಂದು ಕಟ್ ಮಾಡಿರೋ ವೈರ್ಸ್ನ ಲೂಪಲ್ಲಿ ಹಾಕಿ ಎಳೆದು 4 ಕಡೆಯಿಂದ ನಾವು ನಾಟ್ನ ಟೈಟ್ ಮಾಡ್ಕೋಬೇಕು. ಮೊದಲನೇ ನಾಟ್ ಆಗಿರೋದ್ರಿಂದ ಟೈಟಾಗಿ ಎಳೆದು ನಾಟ್ ಹಾಕೊಳ್ಳಿ. 4 ಕಡೆಯಿಂದ ಎಳೆದು ಟೈಟಾಗಿ ನಾಟ್ನ ಹಾಕೊಳ್ಳಿ. ನಂತರ ವೈರ್ಸ್ ಸಮ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ. ನೋಡಿ, ಉದ್ದ ತುಂಡ ಇದೆ, ಸಮ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಸಮನಾಗಿ ಇರಿಸ್ಕೊಳ್ಳಿ. ನೋಡಿ, ಈ ರೀತಿ ಅಡ್ಜಸ್ಟ್ ಮಾಡಿ 2 ವೈರ್ಸ್ ಸಮ ಬರೋ ಥರ ನೋಡಿ ಅಡ್ಜಸ್ಟ್ಮೆಂಟ್ ಮಾಡಿ ಸಮ ಮಾಡ್ಕೊಳ್ಳಿ. ನೋಡಿ, ನಾವು ಮಡಚಿದ್ದೀವಲ್ವ ರನ್ನಿಂಗ್ ವೈರು, ಅದು ಕೂಡ ಸಮ ಇದೆಯಾ ಅಂತ ಚೆಕ್ ಮಾಡಿ. ಸಮ ಇರಲಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಸಮನಾಗಿ ಮಾಡ್ಕೊಳ್ಳಿ. ಮೊದಲನೇ ಹಂತದಲ್ಲಿ ನಮಗೆ 3 ವೈರ್ಸು ಕೂಡ ಸಮನಾಗಿ ಇರಬೇಕು. ಇವಾಗ ನಾನು 2ನೇ ನಾಟನ್ನು ಹಾಕ್ತಾ ಇದ್ದೇನೆ. ನೋಡಿ, ರನ್ನಿಂಗ್ ವೈರ್ನ ಈ ರೀತಿ ಮಡಚಿ ಕಟ್ ಮಾಡಿರೋ ವೈರ್ನ ಹಾಕಿ ಕಟ್ ಮಾಡಿರೋ ವೈರ್ನ ಲೂಪಲ್ಲಿ ಹಾಕಿ ಎಳೆದು 4 ಕಡೆಯಿಂದ ಟೈಟಾಗಿ ಎಳೆದು ನಾಟ್ನ ಹಾಕ್ಕೊಂಡು ವೈರ್ ಸಮನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಮೊದಲಿಗೆ 2 ರೆಡ್ ಕಲರ್ ವೈರನ್ನು ಹಾಕ್ಕೊಂಡಿದ್ದೇನೆ. ಇದು 2 ಲೈನ್ ಬಾರ್ಡರ್ ಆಗಿರೋದ್ರಿಂದ ನಾನು 2 ರೆಡ್ ಕಲರ್ ವೈರನ್ನು ಮೊದಲಿಗೆ ಹಾಕ್ಕೊಂಡಿದ್ದೇನೆ. ನಂತರ ನಾವು ಬ್ಲೂ ಕಲರ್ ವೈರ್ಸನ್ನು ನಾಟ್ ಹಾಕೋಬೇಕಾಗತ್ತೆ. ಇದು 5x5 ಬಾಕ್ಸ್ ನಾಟ್ ಡಿಸೈನ್ ಆಗಿರೋದ್ರಿಂದ ನಾವು 5 ಬ್ಲೂ ಕಲರ್ ವೈರನ್ನು ನಾವು ಇದೇ ರೀತಿ ನಾಟ್ ಹಾಕ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಕಲರ್ ವೈಸ್ ನೀವು ಯಾವುದಾದ್ರೂ ಚಾಯ್ಸ್ ಮಾಡ್ಬೋದು. ನನಗೆ ಕಸ್ಟಮರ್ ಇದೇ ಕಲರಲ್ಲಿ ಬ್ಯಾಗ್ ಬೇಕು ಅಂತ ಹೇಳೋದ್ರಿಂದ ನಾನು ಬ್ಲೂ ಮತ್ತು ರೆಡ್ ಕಾಂಬಿನೇಷನಲ್ಲಿ ಬ್ಯಾಗ್ನ ರೆಡಿ ಮಾಡ್ತಾ ಇದ್ದೇನೆ. ನೀವು ಯಾವುದೇ ವೈರ್ ಬ್ಯಾಸ್ಕೆಟ್ ಈ ಥರ ಬಾರ್ಡರ್ ಶೇಪಲ್ಲಿ ಹಾಕಬೇಕು ಅಂದರೆ ಯಾವ ಕಲರ್ ಬೇಕಾದರೂ ಚಾಯ್ಸ್ ಮಾಡಿ ಇದೇ ರೀತಿ ನೀವು ಸ್ಟೆಪ್ನ ಫಾಲೋ ಮಾಡಿ ಹಾಕ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಸಿಟ್ ಚಾನಲಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ಗಳು ಕೂಡ ಸಿಗುತ್ತೆ. ಪ್ಲೇಲಿಸ್ಟಲ್ಲೂ ಕೂಡ ಚೆಕ್ ಮಾಡ್ಬೋದು. ತುಂಬ ಸುಲಭವಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸ್ನ ಕೂಡ ನೋಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ.
ನೋಡಿ, ಮೊದಲನೇ ಬಾಕ್ಸ್ ನಾಟ್ ಡಿಸೈನ್ ರೆಡಿಯಾಗಿದೆ. 2 ಕಲರ್ ರೆಡ್ ವೈರ್ ಬಂದಿದೆ, ನಂತರ 5 ಬ್ಲೂ ವೈರ್, ನಂತರ 2 ರೆಡ್ ವೈರ್. ಇದೇ ರೀತಿ ನಾವು ಕಟ್ ಮಾಡಿರೋ ವೈರ್ಸ್ಗಳನ್ನ 2 ರೆಡ್ ಆದಮೇಲೆ 5 ಬ್ಲೂ, ಮತ್ತು 2 ರೆಡ್ಡು, ಮತ್ತು 5 ಬ್ಲೂ, ಈ ರೀತಿ ನಾವು ನಾಟ್ ಹಾಕೋತಾ ಹೋಗಬೇಕಾಗತ್ತೆ. ನೋಡಿ, ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ನಾಟ್ ಹಾಕ್ಕೊಂಡಿದ್ದೇನೆ ಅಂತ. 2 ರೆಡ್ ಬಂದು ನಂತರ 5 ಬ್ಲೂ ಬಂದಿದೆ, ಮತ್ತು 2 ರೆಡ್ಡು ನಂತರ ಬ್ಲೂ. ಇದೇ ರೀತಿ ನಾನು 20 ಬ್ಲೂ ವೈರ್ನ ಜಾಯಿಂಟ್ ಮಾಡಿದ್ದೇನೆ, ಮತ್ತು 10 ರೆಡ್ ಕಲರ್ ವೈರ್ನ ಜಾಯಿಂಟ್ ಮಾಡ್ಕೊಂಡಿದ್ದೇನೆ. ನೋಡಿ, ನಮಗೆ 5x5 2 ಬಾರ್ಡರ್ ಲೈನ್ಸಲ್ಲಿ ನಮಗೆ ಮೊದಲನೇ ಬೇಸ್ ಲೈನ್ ರೆಡಿಯಾಗಿದೆ. ಇವಾಗ ನಾವು ಈ ರೀತಿ ಮಡಚ್ಕೊಂಡು ಮೊದಲೇ ನಾವು ಬಿಟ್ಟಿದ್ದೀವಲ್ವ ರನ್ನಿಂಗ್ ವೈರು, ಅದರ ಸಮಕ್ಕೆ ನಾವು ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಸಮನಾಗಿ ತಂದು ನಂತರ ನಾವು ವೈರ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಮೊದಲನೇ ಲೈನ್ ನಮಗೆ ರೆಡಿಯಾಗಿದೆ. ನಾನು 2ನೇ ಲೈನನ್ನು ಬ್ಲೂ ಕಲರ್ ವೈರಲ್ಲಿ ಹಾಕೋತಾ ಇದ್ದೇನೆ. ಇದು 5x5 ಬಾಕ್ಸ್ ನಾಟ್ ಆಗಿರೋದ್ರಿಂದ 2ನೇ ಲೈನನ್ನು ನಾನು ಬ್ಲೂ ಕಲರ್ ರನ್ನಿಂಗ್ ವೈರ್ನ ಯೂಸ್ ಮಾಡಿ ಹಾಕೋತಾ ಇದ್ದೇನೆ. ನೋಡಿ, ರೆಡ್ ಕಲರ್ ಏನು ಮೆಷರ್ಮೆಂಟ್ ಇದೆ ಸೇಮ್ ಮೆಷರ್ಮೆಂಟ್ಗೆ ತಂದು ನಂತರ ರನ್ನಿಂಗ್ ವೈರ್ನ ಮಡಚಿರೋ ಮೇಲ್ಭಾಗ ಎಡದ ಕೈಯಲ್ಲಿ ಬರಬೇಕು, ಬಂಡಲಲ್ಲಿರೋ ವೈರು ಬಲಭಾಗಕ್ಕೆ ಬರಬೇಕು. ನಂತರ ನಾವು ನಾಟ್ನ ಹಾಕೊಳ್ಳೋಣ. ಟಿಪ್ ನಂಬರ್ 2, ನೋಡಿ, ಈ ರೆಡ್ ಕಲರ್ ವೈರ್ನ ಅರ್ಧ ಭಾಗಕ್ಕೆ ಮಡಚಿ ನಾವು ಲೂಪಲ್ಲಿ ಹಾಕಿ ತೋರಿಸೋದ್ರಿಂದ ನಮಗೆ ಈಸಿಯಾಗಿ ನಾಟ್ ಹಾಕೋದಕ್ಕೆ ಆಗುತ್ತೆ. ವೈರ್ ಉದ್ದ ಇರೋ ಕಾರಣ ಮೆಷರ್ಮೆಂಟ್ಸು ಈ ರೀತಿ ಮಡಚಿ ನಾವು ಲೂಪಲ್ಲಿ ಹಾಕಿ ನಾಟ್ನ ಹಾಕೋದ್ರಿಂದ ಬೇಗ ನಾವು ನಾಟ್ನ ಹಾಕೋಬೋದು, ಮತ್ತು ಈಸಿಯಾಗಿ ಕೂಡ ವೈರ್ ಬ್ಯಾಸ್ಕೆಟ್ನ ಕಂಪ್ಲೀಟ್ ಮಾಡ್ಕೋಬೋದು. ಇದೇ ರೀತಿ ನಾನು ಪೂರ್ತಿ ಲೈನನ್ನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ, ಈಗ 2 ಲೈನ್ಸ್ ನನಗೆ ಕಂಪ್ಲೀಟ್ ಆಗಿದೆ. ನೋಡಿ, ಮೊದಲನೇ ಬೇಸ್ ಲೈನು ಯಾವಾಗಲೂ ಲೂಸ್ ಆಗ್ತಿರುತ್ತೆ. ನೀವು ಅಲ್ಲಲ್ಲೇ ಅದನ್ನು ಟೈಟ್ ಮಾಡಿಕೊಂಡು ಹಾಕೋಬೇಕಾಗಿರುತ್ತೆ, ನಂತರ ಸರಿ ಹೋಗುತ್ತೆ. ನೋಡಿ, ಇವಾಗ ನಾವು ಏನು ರೆಡ್ ಕಲರ್ ಮೆಷರ್ಮೆಂಟ್ ಮಾಡಿ ಕಟ್ ಮಾಡಿದ್ವಿ ಅದೇ ಮೆಷರ್ಮೆಂಟ್ಗೆ ಈ ಬ್ಲೂ ಕಲರ್ ರನ್ನಿಂಗ್ ವೈರ್ನ ತಂದು ಸೇಮ್ ಮೆಷರ್ಮೆಂಟ್ಗೆ ಸೇಮ್ ಅಳತೆಯಲ್ಲಿ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾವು ಮಿಕ್ಕೆಲ್ಲ ಲೈನ್ಸ್ಗಳನ್ನೂ ಕೂಡ ಹಾಕಬೇಕಾದ್ರೆ ಇದೇ ರೀತಿ ವೈರ್ ಮೆಷರ್ಮೆಂಟ್ಗೆ ನಾವು ಕಟ್ ಮಾಡ್ಕೋಬೇಕಾಗಿರುತ್ತೆ. ನಂತರ ನೋಡಿ, ನಾನು ಬ್ಲೂ ಕಲರ್ ವೈರಲ್ಲಿ ಇನ್ನೂ 4 ಲೈನ್ಸನ್ನು ಹಾಕಿ ನಿಮಗೆ ತೋರಿಸ್ತೇನೆ. ಇದು 5x5 ಬ್ಯಾಸ್ಕೆಟ್ ಆಗಿರೋದ್ರಿಂದ ಈಗ 1 ಲೈನ್ ಕಂಪ್ಲೀಟ್ ಆಗಿದೆ. ನಂತರ ನಾನು 4 ಬ್ಲೂ ಕಲರ್ ವೈರ್ಸಲ್ಲಿ ರನ್ನಿಂಗ್ ವೈರ್ನ ಯೂಸ್ ಮಾಡಿ ಹಾಕಿ ನಿಮಗೆ ತೋರಿಸ್ತೇನೆ. ನೋಡಿ, 4 ಬ್ಲೂ ಕಲರ್ ವೈರಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಆಲ್ರೆಡಿ ಕಾಣಿಸ್ತಿರ್ಬೋದು ಯಾವ ಥರ ಬಂದಿದೆ ಶೇಪ್ ಅಂತ. ನಮಗೆ 2 ಲೈನ್ಸ್ ಬಂದು ನಂತರ 5 ಬ್ಲೂ ಲೈನ್ಸ್ ಕೂಡ ಬಂದಿದೆ. 5x5 ಲೈನ್ಸ್ ಕಾಣಿಸ್ತಿದೆ ನಿಮಗೆ. ಈಗ ನಾವು ಬಾರ್ಡರ್ ಆಗಿ ರೆಡ್ ವೈರ್ನ ಯೂಸ್ ಮಾಡಬೇಕಾಗಿರೋದ್ರಿಂದ ನಾನು ರನ್ನಿಂಗ್ ವೈರ್ ಆಗಿ ರೆಡ್ ಕಲರ್ ವೈರ್ನ ಯೂಸ್ ಮಾಡ್ತಾ ಇದ್ದೇನೆ. ರೆಡ್ ಕಲರ್ ವೈರಲ್ಲಿ ನಾವು 2 ಲೈನ್ಸ್ನ ಹಾಕ್ಕೊಂಡ್ರೆ ನಮಗೆ ಅರ್ಧ ಭಾಗ ಬೇಸ್ ರೆಡಿಯಾಗಿರುತ್ತೆ. ನೋಡಿ, ರೆಡ್ ಕಲರ್ ವೈರಲ್ಲಿ ನಾವು 2 ಲೈನನ್ನು ಹಾಕಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬಂತು ಅಂತ. ನೋಡಿ, ಈಗ ಕಂಪ್ಲೀಟ್ ಆಗಿದೆ. ವೈರ್ನ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಸಮನಾಗಿ ಬಂದು ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಅರ್ಧ ಭಾಗ ನಮಗೆ ಬೇಸ್ ಮುಗಿದಿದೆ. ಇವಾಗ ನಮಗೆ ನೋಡಿ 5x5 ಬ್ಲೂ ಕಲರ್ 5 ಲೈನ್ಸ್ ಬಂದು ಬಾರ್ಡರ್ 2 ರೆಡ್ ಕಲರ್ ಲೈನ್ಸ್ ಬಂದಿದೆ. ಇವಾಗ ನಾವು ಇದೇ ರೀತಿ ಈ ಕಡೆ ಭಾಗದಲ್ಲೂ ಕೂಡ ಹಾಕೋಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ. ಬ್ಯಾಗ್ನ ಬೇಸ್ನ ಈ ರೀತಿ ತಿರುಗಿಸ್ಕೊಂಡು ನಾವು ನೋಡಿ ಇಲ್ಲಿ ಯಾವ ರೀತಿ 5 ಲೈನ್ಸ್ ಬ್ಲೂ ಕಲರ್ ಬಂದು 2 ಲೈನ್ಸ್ ರೆಡ್ ಕಲರ್ ಬಂದಿದೆ. ಇದೇ ರೀತಿ ನಾವು ಈ ಭಾಗದಲ್ಲೂ ಕೂಡ ನಾವು ಲೈನ್ಸ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ರನ್ನಿಂಗ್ ವೈರ್ನ ಸೇಮ್ ಮೆಜರ್ಮೆಂಟ್ಗೆ ತಂದು ಮಡಚಿ ನಂತರ ನಾವು ನಾಟ್ನ ಹಾಕೊಳ್ಳೋಣ. ರೆಡ್ ಕಲರ್ ವೈರ್ನ ಮಡಚಿ ಹಾಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಇದೇ ರೀತಿ ನಾನು ಪೂರ್ತಿ ಬೇಸ್ನ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ. ಈ ಕಡೆ ಭಾಗದಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡಿದ್ದೀರಾ ಅದೇ ರೀತಿ ಮಾಡ್ಕೊಳ್ಳಿ. 5 ಬ್ಲೂ ಕಲರ್ ಲೈನ್ಸ್ ಬಂದು 2 ರೆಡ್ ಕಲರ್ ಲೈನ್ಸ್ ಬರೋ ರೀತಿ ನಾಟ್ನ ಹಾಕ್ಕೊಂಡು ಬೇಸ್ನ ರೆಡಿ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೇನೆ. ನೋಡಿ,
ಈಗ ಪೂರ್ತಿ ಬೇಸ್ ನನಗೆ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ನೀವೇ ಎಷ್ಟು ನೀಟಾಗಿ ಬಂದಿದೆ ಅಂತ. 5x5 2 ಲೈನ್ಸ್ ಬಾರ್ಡರ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಮೊದಲನೇ ಸಿಂಗಲ್ ಲೈನ್ ಏನು ಬಂದಿದೆ ಅದು ಮೊದಲನೇ ಬೇಸ್ ಲೈನ್ ಆಗಿರುತ್ತೆ. ಅದು ಸಿಂಗಲ್ ಬಾರ್ಡರ್ ಬಂದಿದೆ ನೋಡಿ. 5x5 ಬಂದು ಬಾರ್ಡರ್ ಶೇಪ್ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ, ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ಇದು ಮೂರನೇ ಟಿಪ್ಸ್ ಆಗಿರುತ್ತೆ. ನಾನು ಹಿಂದಿನ ವೀಡಿಯೋಸಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನನಗೆ ಬೇಸು ನೀಟಾಗಿ ಕೂರಬೇಕು ಅಂತ ಅಂದರೆ ಈ ರೀತಿ ಬೇಸ್ ಕಂಪ್ಲೀಟ್ ಆದಮೇಲೆ ನಾವು ಈ ರೀತಿ ನೋಡಿ ನಾನು ಮಾಡ್ತಾ ಇದ್ದೀನಿ ಅಲ್ವಾ, ಈ ರೀತಿ ನಾವು ಸ್ವಲ್ಪ ಮಡ್ಚ್ಕೋಬೇಕಾಗುತ್ತೆ. ಈ ರೀತಿ ನಾವು ಮಡ್ಚೋದ್ರಿಂದ ಬೇಸ್ ನೀಟಾಗಿ ಕೂರುತ್ತೆ. ಬ್ಯಾಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಭಾಗ ಎಲ್ಲನೂ ಹಾಕಿ ನಾವು ಬ್ಯಾಗ್ನ ಇಟ್ಟಾಗ ತುಂಬ ನೀಟಾಗಿ ಗ್ರಿಪ್ಪಾಗಿ ಬ್ಯಾಗ್ನ ತಳಭಾಗ ಕೂಡ ಕೂರುತ್ತೆ. ಬ್ಯಾಗು ಕೂಡ ತುಂಬ ಲುಕ್ಕಾಗಿ ಕಾಣುತ್ತೆ. ಈ ರೀತಿ ನೀವು ಮಡ್ಚ್ಕೊಳ್ಳಿ. 1-2-3 ಸಲ ನೋಡಿ ನಾನು ಮಾಡ್ತಾಯಿದ್ದೀನಿ ಅಲ್ವಾ, ಈ ರೀತಿ ಮಾಡಿ ನೀವು ಬೇಸ್ನ ಮಡ್ಚ್ಕೊಳ್ಳೋದ್ರಿಂದ ಬ್ಯಾಗ್ನ ತಳಭಾಗ ಗ್ರಿಪ್ಪಾಗಿ ಕೂರುತ್ತೆ. ನೋಡಿ ನಾನು ತಿಳಿಸ್ಕೊಡ್ತಕ್ಕಂಥ ಟಿಪ್ಸ್ನ ನೀವು ಫಾಲೋ ಮಾಡಿ. ತುಂಬಾ ಚೆನ್ನಾಗಿ ಬ್ಯಾಗ್ ಶೇಪಲ್ಲಿ ಕೂಡ ಬರುತ್ತೆ ಮತ್ತು ನಾಟ್ಸ್ ಕೂಡ ಬಿಗಿಯಾಗಿ ಬರುತ್ತೆ. ನೋಡಿ ಈ ರೀತಿ 1-2-3 ಸಲ ನೀವು ಮಾಡಿ ಇಟ್ಟರೆ ಸಾಕು. ಬ್ಯಾಕ್ ಫಿನಿಶಿಂಗ್ ನೀಟಾಗಿ ಬಂದಿರುತ್ತೆ. ಬೇಸ್ ಫಿನಿಶಿಂಗು 5x5 2 ಬಾರ್ಡರ್ ಲೈನ್ ಬರೋ ರೀತಿ ಬೇಸ್ನ ಯಾವ ರೀತಿ ಹಾಕೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿ ಹಾಕೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರು ವಿಸಿಟ್ ಚಾನಲಲ್ಲಿ ಹೋಗಿ ಎಲ್ಲ ವೀಡಿಯೋಸ್ನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.